ಅಪ್ಪಾಜಿಗೆ ಫೋನ್ ಮಾಡಿಲ್ಲ ಹಚ್ಚಂತೇಳಿ ಅದು ಯಾಕೆ ಮಾಡ್ತದ್ದು ಮಾಡಿಲ್ಲ. ಏನು ಕೆಲಸದಾಗ ನೆನಪಾಗಿಲ್ಲ ಏನ, ನಾನು ಮಾಡ್ತಂತೇಳಿ. ಫೋನ್ ಎಲ್ಲೈತಿ? ಅಲ್ಲೇ ಐತಲ್ಲ. ರಿಂಗ್ ಆಗತೈತಿ, ಯಾಕೆ ಎತ್ತಾಕತ್ತಿಲ್ಲ. ಇನ್ನೆಲ್ಲರ ಊರಿಗೆ ಹೋಗೈತೇನ. ಅವರು ಮತ್ತು ಪದೇ ಪದೇ ಯಾಕತ್ತದ ಮಿಸ್ ಕಾಲ್ ಆಗಿದ್ದು ನೋಡಿದ್ರೆ ಅವ್ರು ಹಚ್ತಾರ ಮೇಲೆ. ಯಪ್ಪ ದೇವ್ರೆ, ಅಂತೂ ನನಗಂತೂ ಮನೆದು ಏನೂ ಸಮಸ್ಯೆ ಇಲ್ಲ, ಆಫೀಸು ಏನೂ ಸಮಸ್ಯೆ ಇಲ್ಲ. ಆಫೀಸ್ನಾಗ ಹಂಗೆ ಯಾರು ಪಾಪ ಎಲ್ಲರೂ ಒಳ್ಳೆಯರ ಅದಾರ. ನಾಳೆ ಬಾಸು ಬೇಗ ಬರೋಕೆ ಹೇಳ್ಯಾರ, ಏನೋ ಮೀಟಿಂಗ್ ಐತೆ ಅಂದರು. ಅಲ್ಲಿ ನಮ್ಮ ಊರಾಗಿದ್ದಾಗೆಲ್ಲ ಎಷ್ಟು ಬೇಗ ಎದ್ದೇಳ್ತಿದ್ದೆ, ಯಾಕೇನೋ ಇಲ್ಲಿಗೆ ಬಂದ್ಮೇಲೆ ಬೇಗ ಎಚ್ಚರನೇ ಆಗಂಗಿಲ್ಲ. 6:30 7 ಗಂಟೆಗೆ ಎಚ್ಚರ ಆಗ್ಬಿಡ್ತೈತಿ. ನಾಳೆ ಅಲಾರಾಮ್ ಇಟ್ಕೋಬೇಕು 5 ಗಂಟೆಗೆ. ಓನರ್ ಆಂಟಿ ಆಮೇಲೆ ಅಂಕಲ್ ಪಾಪ ಇಬ್ಬರು ಬೇರೆದಾರ. ಅಂಕಲ್ ಪಾಪ ಮನೆ ಅಷ್ಟ ಕೊಡಿಸಿ ಸುಮ್ಮನಿರ್ಬೋದಾಗಿತ್ತು. ಮತ್ತು ನಮ್ಮ ಅಪ್ಪಾಜಿ ಹೇಳೈತಂತಂದು ಪಾಪ ಅಂಥ ಕಂಪ್ನಿ ಒಳಗೆ ಅದು ಏನೂ ಎಕ್ಸ್ಪೀರಿಯನ್ಸ್ ಇದ್ದಂಗೆ ಕೆಲಸ ಸಿಗೋ ಥರ ಮಾಡ್ಯಾರ. ಇಲ್ಲಾಂದ್ರೆ ನಾನು ಇಲ್ಲಿ ಬಂದು ಅಂಥದ್ದು ದೊಡ್ಡ ಕಂಪ್ನಿಗೆ ಎಲ್ಲಿ ಬೇಗ ಸೇರೋಕ್ಕಾಗುತ್ತಾ? ಇನ್ನೂ ನಾನು ಬಂದಮೇಲೆ ಮನೆ ಹುಡುಕಾದ್ರೂ ಹಾಕುತ್ತೇ ಇಲ್ಲ, ಯಾರ ಹೆಲ್ಪ್ ಇಲ್ದಂಗೆ. ನಿದ್ದೆ ಬರಕತ್ಬಿಟ್ಟವು. ಒಂದು 10 ನಿಮಿಷ ಹಂಗಾಗಿ ಆಮೇಲೆ ಮಕ್ಕ ತಗೊಂಡು ದೀಪಿಸ್ತೀನಿ. ಮುಂದಿಂದು ಡೋರ ಹಾಕಿಲ್ಲ, ಹಾಕ್ಬೇಕು. ಇವತ್ತು ಕಾಲೇಜ್ಗೆ ಹೋಗೋಣ ಅಂತಂದು ಹೇಳಿದ್ದೆ, ಆದರೆ ಇವತ್ತು ಸರ್ನೇ ಇವತ್ತು ಕಾಲೇಜ್ನಾಗ ಯಾರೂ ಇರೋಂಗಿಲ್ಲ, ನಾಳೆ ಬರ್ರಿ ಅಂತಾರೆ. ಈಕೆ ನೋಡಿದ್ರೆ ರೆಡಿಯಾಗಿ ಬಂದಾನೆ, ಏನು ಬರ್ತಾಳೆ ಏನು ಮಾಡ್ತಾಳೆ. ಫೋನ್ ಒಂದು ಸರಿ ಇಲ್ಲ, ಇವತ್ತು ಕಾಲೇಜ್ಗೆ ಹೋಗೋದು ಇಲ್ಲ ಬೇಡ ಅನ್ನೋಕೆ ಮನೆಗೆ ಬರ್ಬೇಕತ್ತ. ರಮ್ಯಾ ರೆಡಿ ಆದ್ಯಾ, ಹೋಗೋಣ? ಅಯ್ಯೋ ಬಂದ ಬಿಟ್ಟೇನು, ನಾನು ಈಗ ನಿಮ್ಮ ಮನೆ ಹತ್ರ ಬರ್ಕೊಂಡು ಮಾಡಿದ್ದು ನೋಡು. ಇವತ್ತು ಏನೋ ಸರ್ ಯಾರು ಇರಲ್ಲಂತೆ, ಏನೋ ಎಲ್ಲರೂ ಏನೋ ಯೂನಿವರ್ಸಿಟಿಗೆ ಏನೋ ಕೆಲಸ ಅಂತ ಅಲ್ಲಿ ಹೋಗ್ತಾರಂತೆ. ಇವತ್ತು ಬೇಡಮ್ಮ ನಾಳೆ ಬರ್ರಿ ಅಂತ ಅಂದರು. ನಾನು ಫೋನ್ ಮಾಡಿ ಕೇಳಿದೆ, ನಾಳೆ ಬರ್ರಿ ಅಂತ ಅಂದು. ಹೌದಾ? ಮತ್ತು ನನಗೆ ಹಂಗೆ ಗೊತ್ತು, ನೀನು ನಾಳೆ ಹೋಗೋಣ ಅಂದಿದ್ದರೆ ಅದಕ್ಕೆ ರೆಡಿಯಾಗಿ ಬಂದುಬಿಟ್ಟೆ. ನಾನು ಹಂಗೆ ಅನ್ಕೊಂಡೆ, ಫೋನ್ ಆದರೂ ಮಾಡೋಣ ಅಂದ್ಕೊಂಡೆ. ನಿನ್ನ ಫೋನ್ ಒಂದು ಸರಿ ಇಲ್ಲಲ್ಲ, ಮತ್ತು ಮನೆ ಹತ್ರ ಬಂದ್ರೆ ಆತಂಕೊಂಡೆ. ಅಷ್ಟೊತ್ತಿಗೆ ನೀನು ಬಂದೆ. ಬಾರ ಒಳಗೆ, ಭಾಳ ದಿನ ಅದು ಬಂದೇ ಇಲ್ಲ. ಇಲ್ಲಿ ತಗೊಳ್ಳೆ, ಏನೋ ಸರಿ ಬರ್ತಾನಂತ. ಯವ್ವ ನೀನು ಬೆಂಗಳೂರಿಗೆ ಹೋದ್ಮೇಲೆ ಮತ್ತೆ ಯಾವಾಗ ಬರ್ತೀಯನ? ಬರೋದು ಮಂದಿ ಬಾ, ಈಗ ಸ್ವಲ್ಪ ಅಡ್ಡಾಡ್ಕೊಂತೀರ ಅವಾಗ ಇವಾಗ. ಹೆಂಗಂತ ಅವಳು ಏನು ಬೆಂಗಳೂರಿಗೆ ಹೋದ್ರೆ ಮತ್ತೆ ಇಲ್ಲಿಗೆ ಬರೋದೇ ಇಲ್ಲ ನಂಗೆ ಮಾತಾಡ್ತ. ನಡೆಯುವ. ಏನು ಮಾಡಾಕ್ತಾರೆ ಆಂಟಿ? ಆಂಟಿ ಅಡುಗೆ ಮೇಲೆ ಏನು ಮಾಡೋಕ್ಕದೈತಿ. ಅಯ್ಯಯ್ಯ ನಿನಗೆ ನಾಷ್ಟು ನಿಂತು ಬಂದವೇನು? ಆಕಾಶದಿಂದ ಮಾತಾಡ್ತೀಯಲ್ಲೇ. ಏನಿಲ್ಲ ಬಿಡ, ನಿನ್ನೆ ಲೇಟಾಗೋರ್ಗೆ ಮೆಸೇಜ್ ಮಾಡಿದ್ರೆ ಮತ್ತು ಹಂಗೆ ಮಾಡ್ಕೊಂತ ಎಷ್ಟು 12 ಗಂಟೆ 12:30 ಮಕ್ಕಳತ್ತಿಗೆ ಸಿಕ್ಕಿದ್ರೆ ನಿನ್ನೆ ಫೋನ್ಗೆ ಏನೋ ಬಿಸಿ ಇತ್ತು ಅಂತಂದು ಫೋನ್ ಮಾಡಿದ್ದಿಲ್ಲ, ಅದಕ್ಕೆ ರಾತ್ರಿ ಮೆಸೇಜ್ ಮಾಡಿದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಮೆಸೇಜ್ ಮಾಡ್ಕೊಂತ. ಅದಕ್ಕೆ ಮಕ್ಕಳದ್ದು ಲೇಟ್ ಆಯ್ತು ನೋಡು. ಸರಿ ಬಾ ಒಳಗೆ. ಮಮ್ಮಿ ಮಮ್ಮಿ ನೋಡಿಲ್ಲ ಯಾರು? ನೀನು ಕಾಲೇಜ್ಗೆ ಹೋಗಿಲ್ಲೇನು? ಅವಾಗ ಹೋಗ್ತಾನೆ ಅಂತಂದು. ಅಲ್ಲ ಬೇ ನಾ ಎಡಮಟ್ಟ ಕೇಳಬೇ, ಕಾಲೇಜ್ಗೆ ಹೋಗಿ ಇವತ್ತು ಏನೋ ಸರ್ ಇರಂಗಿಲ್ಲ ಅಂತ ಇವತ್ತು ಬರಬೇಡ ಅಂತಂದಂದ್ರು. ಹಾಕವಿ ನೋಡಿಲಿ ಪೂಜಾ ಬಂದಾಳ. ಪೂಜಾ ಟಿಫನ್ ಆತೇನವ? ಕುತ್ಕೊಳ್ಳವ, ಚಾ ಮಾಡ್ಕೊಂಬರ್ತೇನೆ. ಅಯ್ಯೋ ಇಲ್ಲ ಆಂಟಿ ಏನು ಬೇಡ, ಮಮ್ಮಿ ಈಗ ತಾಲಿಪೇಟ್ ಮಾಡಿತ್ತಾ, ಆ ತಾಲಿಪೇಟ್ ತಿಂದು ಕುಡಿದು ಬಂದೆ. ಕಾಲೇಜಿಗೆ ಹೋಗ್ಕಂದು ಮತ್ತು ಇವತ್ತೇನೋ ಹೋಗೋದಂತೆಲ್ಲ ಈಕಿ ಏನು ಮಾಡ್ತಿ ಬಾ ಹಂಗೆ ಭಾಳ ಮನೆಗೆ ಬಂದಿಲ್ಲ ಅಂತಂದ್ರೆ ಹಂಗೆ ಬಂದೆ ನಾನು. ಏನು ಬೇಡ ಆಂಟಿ, ಹೊಟ್ಟೆ ಫುಲ್ ಆಗೈತೆ ನೋಡ್ರಿ. ಈಗ ಹಂಗೆ ಟಿಫನ್ ಮಾಡಿ ಕುಡಿದು ಈ ಕಡೆ ಬಂದೆ. ನಮ್ಮ ರಮ್ಯನ ಮದುವೆಗೆ ಒಂದು ವಾರಕ್ಕೆ ಮುಂಚೆನೇ ಬರ್ಬೇಕು ನೋಡು ಏನಂತ ಮತ್ತೀಗ ಹೇಳಕತ್ತೇನೆ. ಆಮೇಲೆ ಹಂಗೆ ಹಿಂಗೆ ಕಾರಣ ಹೇಳಂಗಿಲ್ಲ ನೋಡು, ನೀನು ನಿನ್ನ ಗಂಡ ಇಬ್ಬರು ಬೇಕು. ಅಯ್ಯೋ ನನ್ನ ಕ್ಲೋಸ್ ಫ್ರೆಂಡ್ ಮದುವೆ ನಾನು ಬಿಡ್ತೇನೆ, ನಿಜವಾಗ್ಲೂ ಬಿಡ್ತೇನೆ. ಮಮ್ಮಿ ಸುಮ್ಮನೆ ಮನೆಗಿದ್ದೇ ಮಾಡಬೇಕು. ಅದೇ ಹೊಲದ ಕಡೆ ಅಡ್ಡಾಡಿ ಬರ್ತೇವೆ, ಹಂಗೆ ಭಾಳ ದಿನ ನಾವೆಲ್ಲೂ ಹೋಗಿಲ್ಲ. ಮತ್ತು ಕಾಲೇಜ್ಗೆ ಹೋಗಿದ್ರೆ ಹಂಗೆ ಸ್ವಲ್ಪ ಆ ಕಡೆ ಅಡ್ಡಾಡ್ದಂಗೆ ಆಗುತ್ತಾ, ಬರೋ ಮನೆಯಾಗ ಕುತ್ಕೊಂಡು ನಿಂತಾಕತಿ. ಈಕಿ ಮತ್ತೆ ಯಾವಾಗ ಬರ್ತಾಳೇನ? ಅದ ದೊಡ್ಡಪ್ಪರ ಹೊಲ ಐತಲ್ಲ ಆ ಕಡೆ ಹಂಗೆ ಅಡ್ಕೊಂಬರ್ತೀವಿ. ಹುಷಾರು ನೋಡುವ. ಅವ್ರ ಮಮ್ಮಿಗೆ ಗೊರಕ್ಕೆ ಒಂದ್ಸರಿ ಹೇಳಿ, ಮತ್ತು ಕಾಲೇಜಿಗೆ ಹೋಗೋಣಂತಲೂ ತಿಳ್ಕೊತಾರೆ ಅವ್ರು. ಇಲ್ಲಾಂದ್ರೆ ಮತ್ತು ಅಲ್ಲೇ ಹೋಗ್ಬೇಕಲ್ಲ, ಹೆಂಗಿದ್ರು ಮನೆ ಮುಂದೆ ಸ್ವಲ್ಪ ಹೋಗ್ಬೇಕಂದ್ರೆ ಅಲ್ಲೇ ಹೇಳ್ಕೊಳ್ತಾಗ ನಾವು. ಹುಷಾರು ನೋಡ್ರವ. ಹ್ಞೂ ಮಮ್ಮಿ ಬಾರಿ ಹೋಗೋಣ. ಬರ್ತಾನೆ ಆಂಟಿ? ಹ್ಞೂ ಹೋಗಿ ಬರ್ರಿ. ಇದ ನೋಡಿ ನಮ್ಮ ದೊಡ್ಡಪ್ಪರಲ್ಲ. ಹೌದೇನು ನೀನು ಈ ಕಡೆ ಕರ್ಕೊಂಬಂದ ಇಲ್ಲಲ್ಲ ಒಂದ್ಸಿನ? ನಾನು ನೋಡಿದ್ದಿಲ್ಲಪ್ಪ, ಇದ ಫಸ್ಟ್ ನೋಡು. ನಾನು ಜಾಸ್ತಿ ಬರೋಂಗಿಲ್ಲ, ಯಾವಾಗ ಒಂದಷ್ಟ ಬಂದು ಹೋಗಿರ್ತೀನಿ. ಯಪ್ಪ ನಡ್ಕೊಂಡು ಬಂದು ಸಾಕತ್ತು, ಕೂತ್ಕೊಂಡು ನಾನು ಬಯಸಪ್ಪತ್ತು. ನೇಚರ್ ಎಷ್ಟು ಚೆನ್ನಾಗೈತಲ್ಲ ಇಲ್ಲಿ, ಒಂಥರ ಬಿಸಿಲಿಲ್ಲ ನೀನು ನೋಡು, ಮಸ್ತ್ ಐತೆ ಬಿಡು. ಹಿಂಗೆ ಇರ್ಬೇಕು ನೋಡಿ 365 ದಿನ. ನಾನು ಅದಕ್ಕೆ ಬಿಸಿಲಿದ್ದಿದ್ರೆ ಇದ್ದಿಲ್ಲಲ್ಲ, ಅದಕ್ಕೆ ಹಂಗೆ ಅಡ್ಡಾಡ್ಕೊಂಬರೋಣ ಅಂದು ಕರ್ಕೊಂಬಂದೆ. ಇಲ್ಲಾಂದ್ರೆ ಬಿಸಿಲಾಗಿಲ್ಲ ಇಷ್ಟು ನಡ್ಕೊಂಬರೋಕ್ಕಾಗುತ್ತೆ. ಮತ್ತೇನವ ನಮ್ಮ ಅಣ್ಣ ಚೆನ್ನಾಗಿ ನೋಡ್ಕೊಳಕತ್ತಾರೆ ಇಲ್ಲ? ಹ್ಞೂನವ ಭಾಳ ಒಳ್ಳೆಯದಾರ ನೋಡಿ ನಿಮ್ಮಣ್ಣ, ಭಾಳ ಚೆನ್ನಾಗಿ ನೋಡ್ಕೊಂತಾರೆ. ಅದೇ ಮನೆ ಒಂದು ದೊಡ್ಡದಾಕತ್ತೆ, ಕೆಲಸ ಎಲ್ಲ ಒಬ್ಬಾಕಿಗೆ ಆಗಲ್ಲ ಬಾಳಕ್ಕೆ. ನೋಡಿ ನಿದ್ದು ಬಂದವನ್ನ ನಾಗೇ ನಿದ್ದು ಬರಕ
ಅದ ಮನೆ ದೊಡ್ಡದಾಕತ್ತಲ್ಲ ಒಬ್ಬ ಎಲ್ಲ ಕಸ ಗಿಸ ಹೊಡೆದು ಮಾಡೋದಕ್ಕೆ ಭಾಳ ಹೊತ್ತಾಗ್ಬಿಡ್ತೈತೆ. ಈಗ ಹೆಂಗೆ ಈಗ ಒಂದು ಏನು ಬೇರೆ ಬೇರೆ ರೂಮಿಂದ ಕಸ ಹೊಡೆಯೋದು ಬಿಡೋಕ್ಕಾಗತ್ತ, ಎಲ್ಲ ಕ್ಲೀನ್ ಮಾಡಲೇಬೇಕಾ ದೊಡ್ಡ ಮನೆ ಇದ್ರೆ. ಅದಕ್ಕೆ ಯಾರನ್ನ ಕೆಲಸದಾಗ ನೋಡ್ಬೇಕು ಅನ್ನಕತ್ತಾರ. ನಾನು ಈ ಕಡೆ ಊರಿಗೆ ಬರ್ತಲ್ಲ, ಅದಕ್ಕೆ ಬ್ಯಾಡ್ ತಡ್ರಿ ಬಂದ್ಮೇಲೆ ನೋಡಿದ್ರೆ ಆತ ಅಂತಂದು ಈಗ ಊರಿಗೆ ಹೋದ್ಮೇಲೆ ಯಾರನ್ನೊಬ್ರು ಕೆಲಸದಾಗ ನೋಡ್ಕೋಬೇಕು ನಾವು. ವಿಜಯಣ್ಣ ಆರಾಮದಾರ? ಆರಾಮದಾರ ನೋಡು. ನಿಂದ ಒಂದು ಲೆಕ್ಕ ಆರಾಮ ಬಿಡವ. ಅತ್ತಿ ಇಲ್ಲ, ಮಾವಿಲ್ಲ, ನಾದ್ನಿಯರಿಲ್ಲ, ಯಾರು ಕಾಣಿಲ್ಲ. ಹೋಗ್ಲಿ ಬಿಡಪ್ಪ. ಅಣ್ಣ ತಮ್ಮ ಯಾರು ಅದಾರಂದ್ರೆ ಅಕ್ಕ ತಂಗಿ ಯಾಕೆ ಬರೋರು ನಿನ್ನ ಊರಿಗಿತ್ತೆ ಏನಂತಾರೆ ಅನ್ನಂಗಿತ್ತು. ಯಾರ್ದು ಚಿಂತಿಲ್ ಬಿಡತ್ತ. ನಂದು ನೋಡು, ನಾನೇ ಲಾಸ್ಟ್ನೇದಕ್ಕೆ. ಇಬ್ಬರು ನನಗಿನ್ನ ದೊಡ್ಡರದಾರ ಅಕ್ಕ ಅಂದ್ರೆ. ಅಕ್ಕಂದ್ರೆ ಪಾಪ ಲಕ್ಷ್ಮಿ ಅಕ್ಕ ಹಂಗೇನಿಲ್ಲ, ಅವ್ರದಾರ ಯಾಕೆ ಸ್ವಲ್ಪ ಅಲ್ಲ ಅಕ್ಕ ನೋಡಿರೋ ಒಂಥರ ಗೊತ್ತಾಗ್ಬಿಡ್ತೈತಪ್ಪ, ಅಷ್ಟೇ ಯಾರನ್ನೂ ಹಚ್ಕೊಳಂಗಿಂತಂದು. ನನಗೆ ಹಂಗೆ ಅನಿಸ್ತದೆ. ನನಗೆ ಒಬ್ಬಕ್ಕೆ ಇದ್ದು ಸ್ವಲ್ಪ ದಿನಕ್ಕೆ ಬೇಜಾರಾಗಿ ಯಾರನ್ನೇ ಇರ್ಬೇಕಾಗಲ್ಲ ಮನ್ಯಾಗ. ಇವ್ರಿಗೆ ಅಣ್ಣರ ಮರಿದ್ರೆ ಅವ್ರ ಹೆಂಡತಿ ಯಾರಿದ್ರೆ ಅಕ್ಕರ ತಂಗಿಯಾರ ಹಾಕಿದ್ರು ಆರಾಮಿಬ್ಬರು ಮಾತಾಡ್ಕೊಂತ ಅಂತ ದೊಡ್ಡ ಮನೆಯೊಳಗೆ ಆರಾಮಿಬ್ಬರು ಕೇಳಿ ಮಾಡ್ಕೊಂತ ಇರ್ಬೋದಾಗಿತ್ತು ಅಂತ ಅನಿಸ್ತೈತಿ. ಒಬ್ಬರೇ ಇದ್ದಾಗ ಹಂಗೆ ಅನ್ಸೋದು ಕಾಮನ. ಆದ್ರೆ ಹೆಂಗಾಗೋದು ಗೊತ್ತಾ, ಎಲ್ಲರೂ ಇದ್ದಾಗ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಏನಾಗಂಗಿಲ್ಲ. ಒಬ್ರಂಗೆ ಒಬ್ರು ಅಂತಂದ್ರೆ ಸುಮ್ಮನೆ ಇಡ್ಬಿಟ್ಟು ಒಬ್ಬರೇ ಇರೋದೇ ಬೆಟರ್ ಅನ್ಸತ್ತೆ ನೋಡು. ಅದು ನಿಜನ. ಮತ್ತೆ ನೀವು ಹೆಂಗೆ ಮದುವೆ ಆದ್ಮೇಲೆ ಎಲ್ಲರೂ ಅದ ಮನೆಗೆ ಇರೋದಾ ಮೂವರು? ಮತ್ತೆ ಅಲ್ಲೇ ಇರೋದು. ನಮ್ಮ ಅತ್ತೆರ ಆಶೀರ್ವಾದ. ಲಕ್ಷ್ಮಿ ಅಕ್ಕ ಇವರು ಫೋನ್ ಮಾಡಿರ್ತಾಳಲ್ಲ, ಹೇಳ್ತಾಳೆ ಎಲ್ಲರೂ ಇಲ್ಲೇ ಇರ್ಬೇಕಂತಂದು. ಪಾಪ ಅತ್ತೆರು ಹಂಗೇನಿಲ್ಲ. ಲಕ್ಷ್ಮಿ ಅಕ್ಕನ ದೊಡ್ಡ ಅಕ್ಕ ಅದಾಳಲ್ಲ, ಅಲ್ಲ ಆ ಅತ್ತೆ ಯಾರಲ್ಲ ಒಬ್ಬಕ್ಕೆ ಅಕ್ಕ ಅನ್ನೋದು ಬಾಡಿಗೆ ಮನೆ ಬಿಸಿ ಇಲ್ಲಿ ಕರ್ಕೊಂಬಂದಾರ. ಮತ್ತು ಇಲ್ಲಿಂದ ಹಿಂದಿ ಮನೆಗೆ ನನಗೆ ಮಾಡೋಕೆ ಅಜ್ಜಿಗೆ ತಂಗಿಂಗೆ ಅಂತಂದು ಪಾಪ ಹೆಂಗೆ ಮತ್ತೆ ಇದು ಮಾಡಿ ಹಿಂದಿ ಮನೆಗೆ ಹೋಗಿ ಮಾಡಿದ್ರಂತೆ. ಮತ್ತು ನಮ್ಮ ಅತ್ತೆಯರು ಮೊನ್ನೇನು ಕರ್ಕೊಂಬಂದ್ರಂತ ನೋಡಿ, ಇಲ್ಲೇ ಇರ್ರಿ ಏನಾಗಂಗಿಲ್ಲ ಅಂತಂದು. ಹೌದೇನಾ? ಹಂಗಾದ್ರೆ ಭಾರಿ ಹತ್ರ ಬಿಡವ. ನೀನು ಸ್ವಲ್ಪ ಹುಷಾರಾಗಿರ್ಬೇಕು ನಿಮ್ಮ ದೊಡ್ಡ ಅಕ್ಕನ ಕಡೆ. ಲಕ್ಷ್ಮಿ ಅಕ್ಕ ಸುಮ್ಮನಿರ್ತಾಳ, ಅದಕ್ಕೆ ಅವ್ರು ಏನು ಮಾಡಿದ್ರು ನಡೀತೈತಿ. ನನ್ನ ಹತ್ರ ಹಂಗೇನ ಬಾಲ ಬಿಚ್ಚಲ್ಲಿ ನೋಡು, ನಾನು ಸರಿಯಾಗಿ ಪಾಠ ಕಳಿಸ್ತಾನೆ ಅಷ್ಟೇ. ನಾನು ಸುಮ್ಮನಲ್ಲಪ್ಪ ಲಕ್ಷ್ಮಿ ಅಕ್ಕ ನಂಗೆ ಹಂಗೆ ಸುಮ್ಮನೆ ಇದ್ಕಂತ ಎಲ್ಲರಿಗೂ ಅವ್ರು ಹೇಳೋದು ಕೇಳ್ತಿ ಗೋಣ್ ಆಡ್ಸಂತಿದ್ರೆ ಮುಗೀತು. ನಾ ಅಲ್ಲಿಂದ ಮನೆಗೆ ಕಳಿಸ್ತಾರ ಬಿಟ್ಟರೆ ಬೀದಿಗೆ ತಂದು ನಿಲ್ಲಿಸಷ್ಟೆ. ನಿನ್ನಂಗೆ ಇರ್ಬೇಕು ಬಿಡ. ಸುಮ್ಮನೆ ಒಳ್ಳೆಯರಾಗಿ ಏನು ಮಾಡ್ಬೇಕು ಹೇಳು. ಅಲ್ಲ ಒಳ್ಳೆಯರಾಗಬೇಕಾದ್ರೂ ಯಾರು ನಮಗೆ ಕಷ್ಟಕ್ಕೆ ಬಂದು ಆಗೋದು ಅಷ್ಟಕ್ಕೈತಿ, ನಮಗೆ ಸಹಾಯ ಮಾಡೋದು ಅಷ್ಟಕ್ಕೈತಿ. ನಮಗೇನು ಸರಿಸ್ತಾ ಅದು ಮಾಡ್ಬೇಕು ನೋಡು. ನಾವು ಇದು ಮಾಡಿದ್ರೆ ಅವ್ರಿಗೆ ಕೆಟ್ಟಾರಂಗೆ ಕಾಣಿಸ್ತವೆ, ಹಂಗೆ ಅನ್ಕೊಂತ ಕುಂತ್ರೆ ಮುಗೀತು. ಇಷ್ಟು ದಿನ ಒಳ್ಳೆಯಾಗಿದ್ದಕ್ಕೂ ಏನೂ ಪ್ರಯೋಜನ ಇಲ್ಲ ನಂಗೆ ಅವರ ನಿಲ್ಸ್ಬಿಡ್ತಾರೆ. ನಾನು ಅದಕ್ಕೆ ವಿಜಯ್ಗೆ ಹೇಳ್ಬಿಟ್ಟೇನಿ, ನಿಮ್ಮ ಅತ್ತಿಗೆಮ್ಮಕ್ಕೆ ಸರಿಯಾಗಿ ಹೇಳ್ಬಿಡ್ರಿ, ಲಕ್ಷ್ಮಿ ಅಕ್ಕನ ಕಡೆ ನಡ್ಕೊಂತಾಳೆ, ನನಗೆ ನಡ್ಕೊಂಡ್ರೆ ಅಂತ ಸುಂದರಂಗಿಲ್ಲ ನೋಡಪ್ಪ ಅಂತಂದು. ಅದಕ್ಕೆ ಅವ್ರು ಅಂತಾರೆ, ನಾನೇನು ಕೇಳಂಗಿಲ್ಲ, ಹೆಂಗೆ ಅದಿ ಏನಂತ ನನಗೆಲ್ಲ ಗೊತ್ತು. ನೀನಂಗೆ ಸುಮ್ಮನೆ ತಪ್ಪಿಲ್ದಂಗೆ ಯಾರ ಥರ ಜಗಳ ಮಾಡೋಂಗಿಲ್ಲ. ಅವ್ರು ನಿನ್ನ ತಪ್ಪಿದ್ರೆ ಅವ್ರು ಏನಂದ್ರು ಅನ್ಸಿಗೆ, ತಪ್ಪಿಲ್ಲ ಅಂದ್ರೆ ಯಾಕಂತ ಕೇಳಿ. ನಾನಂದ್ರೆ ಏನು ಕೇಳಲ್ಲ, ನಾನು ನಿನ್ನ ಸಪೋರ್ಟಿಗೆ ನಿಲ್ತೇನೆ ಅಂತಂದು ಇವರು ನಿಮ್ಮ ಅಣ್ಣ ಅಂದಾರ ವಿಜಯ್. ನೀನು ಹೇಳೋದು ನಿಜ ಬಿಡ. ಫಸ್ಟಿಗೆ ಹೋಗುತ್ತೆ ನಾವೇನು ಅನ್ಕೊಂತೀವಿ, ಫಸ್ಟಿಗೆ ಏನು ಬಂದ ಬಿಡು, ಯಾಕೆ ಇದು ಮಾಡ್ಬೇಕು, ಸ್ವಲ್ಪ ದಿನ ಹೊಂದ್ಕೊಂಡು ಹೋದ್ರೆ ಆಯ್ತು ಅಂದು ಸುಮ್ಮನೆ ಆಗಿರ್ತವೆ. ಆಮೇಲೆ ಒಮ್ಮಟ್ಟಿಗೆ ಜೋರು ಮಾಡೋಕೆ ಅವ್ರಿಗೆ ಏನು ಅನಿಸ್ತೈತಿ ನೋಡಿ, ಇಷ್ಟು ದಿನ ಸುಮ್ಮನೆ ಇದ್ಲಿ ಈಗ ಒಮ್ಮಟ್ಟು ಜೋರು ಮಾಡ್ತಾಳ. ಹಂಗಾದ್ರೆ ಫಸ್ಟಿಗೆ ಇದ್ದೆಲ್ಲ ನಾಟಕ ಬಿಡಿ, ನಾಟಕ ಮಾಡಿದ್ವಿ ಫಸ್ಟಿಗೆಲ್ಲ, ನೀನು ಅಕ್ಕಿ ನಿಜ ಬಣ್ಣ ಏನಂದು ಈಗ ಆಗುತ್ತೆ ನೋಡಂತಂದು ಹಿಂಗೆ ಮಾತಾಡ್ತಾರೆ. ಸುಮ್ಮನೆ ಹಂಗೆ ಯಾಕೆ ಮಾಡ್ಬೇಕು? ಫಸ್ಟಿಗೆ ಒಳ್ಳೆಯವ್ರು ಅಂತಂದು ಆಮೇಲೆ ಕೆಟ್ಟಾರಾಗೋದಕ್ಕಿಂತ ಫಸ್ಟನ್ನ ಕೆಟ್ಟಾರಾಗೋದು ಚೆನ್ನಾಗತ್ತದ. ನನಗಂತೂ ಈಗ ಹಂಗೆ ಅನ್ಸುತ್ತೆ ನೋಡವ. ಯಾರಿಗೆ ಒಳ್ಳೆಯಾಗಿ ಯಾರಿಗೆ ಕೆಟ್ಟರಾಗಿ ಏನು ಬಂತು, ನಮಗೆ ನಮ್ಮ ಯಾರು ಇಷ್ಟಪಡ್ತಾರಲ್ಲ ಅವ್ರಿಗೊಂದು ನಾವು ಒಳ್ಳೆಯರಾಗಿದ್ದು ಸಾಕು. ಎಲ್ಲರೂ ಒಳ್ಳೆಯರಾಗಕ್ಕಂತರೂ ಸಾಧ್ಯನೇ ಇಲ್ಲ. ನಾವು ನೋಡಿ ಎಷ್ಟು ಬದಲಾಗಿ. ಅವಾಗ ಕಾಲಿಗೆ ಹೋಗ್ಬೇಕಾರೆ ಆ ಅಸೈನ್ಮೆಂಟ್ ಬರೆದೆ, ಆ ಬುಕ್ ತಗೊಂಡು ಈ ಬುಕ್ ತಗೊಂಡು ಏನು ಓದಿದ್ದಿ, ಎಕ್ಸಾಮಿಗೆ ಏನು ಕೇಳೋ ಅಂತಂದು ಕೇಳ್ತಿದ್ವಿ. ಈಗ ನೋಡು ಅಲ್ಲ ಎಷ್ಟು ಆಗ್ಬಿಟ್ಟು ಅಲ್ಲ, ಮನೆ ಸಂಸಾರದ್ದು ಅದು ಇದೆಲ್ಲ ಮಾತಾಡಕತ್ತೆ. ನಾನು ಮೊನ್ನೆ ಇದಕ್ಕೆ ಹೋಗಿದ್ದಲ್ಲ, ಶಾಪಿಂಗ್ ಬಿದ್ದಲ್ಲ, ಅಲ್ಲಿ ಹೆಂಗೆ ತೊಗೊಂಡೆ ಗೊತ್ತಾ ಎಂಗೇಜ್ಮಿಗೆ. ಒಂಥರ ಯಾಕೆ ಕಲರ್ ಅಂದರೆ ಹೇಳೋಕೆ ಬರಂಗಿಲ್ಲ, ಒಂಥರ ಪ್ಯಾರೆಟ್ ಗ್ರೀನು ಅಲ್ಲ, ಒಂಥರ ಫುಲ್ ಡಾರ್ಕ್ ಗ್ರೀನ್ ಅಲ್ಲ. ನಿಮ್ಮ ಅಣ್ಣನ ಸೆಲೆಕ್ಷನ್ ಭಾಳ ಮಸ್ತ್ ಇದು ಗೊತ್ತಾ. ನೀವು ಮನೆಗೆ ಬಂದಿದ್ದು ತೋರಿಸೋದು ನೆನಪಿಲ್ಲ ನನಗೆ. ಸ್ಯಾರಿನೂ ತೊಗೊಂಡೇನಿ, ಆ ಬ್ಲೌಸ್ ಒಂದು ಹೊಲಿಯಕ್ಕೆ ಕೊಟ್ಟೆ. ಈಗ ಹೆಂಗಿದ್ರು ಹೋಗೋಗ್ಬೇಕಾರ ಮನೆಗೆ ಬಂದೋಗ ತೋರಿಸ್ತೇನಂತೆ. ಸರಿ ತಗ. ಏನು ಮಾಡೋಣ, ಹೋಗೋಣ ಅನ್ಸ್ಬೋದು ಕುಂದ್ರಣ್ಣ. ಆ ಕಡೆ ಸ್ವಲ್ಪ ತಡ್ಡಾಡ್ಕೆ ಬರೋಣ, ಆ ಕಡೆ ಇನ್ನೂ ಚೆನ್ನಾಗೈತಿ. ಆ ಕಡೆನಾ? ಅಲ್ಲಿ ಕಾಣ್ತದಲ್ಲ ಒಂದು ಮಾವಿನ ಮರ, ಅದು ನಮ್ಮ ದೊಡ್ಡಪ್ಪರ್ದ. ಬಾ ಮಾವಿನ ಹಣ್ಣು ಒಂದೆರಡು ಮಾವಿನ ಹಾಕೊಂಡು ತಿನ್ಕೊಂತ ಹೋಗೋಣಂತ ಮನೆಗೆ. ಮತ್ತೇನೋ ಅನ್ನೋದಲ್ಲಿ ಮತ್ತೆ ಬೈದಿದ್ದಾರೆ ಬಿಡೆ, ಯಾಕೆ ಸುಮ್ಮನೆ. ಅಯ್ಯೋ ಅವ್ರೇನಂತಾರ, ಅವ್ರನ್ನ ಬಂದು ಕಳ್ಸಮ್ಮ ಮಗಳನ್ನ ಈ ಕಡೆ ಬರಂಗೇ ಇಲ್ಲಲ್ಲ, ನನ್ನ ಮಗಳ ಬಿಟ್ಟ ಬಿಡ ಅನ್ಕೊಂತಿರ್ತಾರ. ನಾವ ಈ ಕಡೆ ಬರಂಗಿಲ್ಲ, ಏನು ಅನ್ನಂಗಿಲ್ಲ. ಬಾ ಹಂಗಾದ್ರೆ ಸರಿ, ಬಾ ಹೋಗೋಣ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.